ನಮಸ್ಕಾರ ಕರ್ನಾಟಕ. ಎಲ್ಲರ ಹತ್ರನೂ ಖಂಡಿತವಾಗ್ಲೂ ಮೊಬೈಲ್ ಫೋನ್ ಅನ್ನೋದು ಇದ್ದೇ ಇರುತ್ತೆ. ಜೊತೆಗೆ ಜಿಮೇಲ್ ಐ ಡಿನೂ ಕೂಡ ಇದ್ದೇ ಇರುತ್ತೆ. ಓಕೆನಾ? ಈ ಒಂದು ಜಿಮೇಲ್ ಐ ಡಿ ಅಂದರೆ ನಮ್ಮ ಒಂದು ಜಿಮೇಲ್ ಐ ಡಿ ಬೇರೆ ಯಾರನ್ನ ಲಾಗಿನ್ ಮಾಡಿ ಯೂಸ್ ಮಾಡ್ತಾ ಇರೋದನ್ನು ಹೇಗೆ ಕಂಡುಹಿಡಿಯೋದು, ಅಂದರೆ ಯಾರನ್ನ ಹ್ಯಾಕ್ ಮಾಡಿದರೆ ಹೇಗೆ ಕಂಡುಹಿಡಿಯೋದು ಅನ್ನೋದನ್ನು ಈ ಒಂದು ವಿಡಿಯೋಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಯೂಶಲಿ ತುಂಬ ಆ್ಯಪ್ಸ್ಗಳಿಗೆ ಈ ಒಂದು ಜಿಮೇಲ್ ಐ ಡಿನ ಯೂಸ್ ಮಾಡ್ತಾ ಇರ್ತೀವಿ. ಲೈಕ್ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬೇ ಆಗಿರಲಿ, ತುಂಬ ಆ್ಯಪ್ಸ್ಗಳಿಗೆ ಯೂಸ್ ಮಾಡ್ತಾ ಇರ್ತೀವಿ, ಲಾಗಿನ್ ಮಾಡಿರ್ತೀವಿ. ಅಫ್ಕೋರ್ಸ್ ನಮಗೆ ಗೊತ್ತಿಲ್ಲದಂಗೆ ತುಂಬ ಆ್ಯಪ್ಸಲ್ಲಿ ಲಾಗಿನ್ ಆಗಿರುತ್ತೆ. ಜೊತೆಗೆ ಬೇರೆಯವ್ರ ಮೊಬೈಲಲ್ಲಿ ಲಾಗಿನ್ ಆಗಿದ್ರೆ ಕೂಡ ಇದು ಈಸಿಯಾಗಿ ಕಂಡುಹಿಡಿಬೋದು. ಯಾಕಂದರೆ ನಾವು ಏನಾರ ಲಾಗಿನ್ ಆಗಿದ್ರೆ ಕೂಡ ಅವರ ಒಂದು ಮೊಬೈಲ್ ಹೆಸರು ಕೂಡ ಅಲ್ಲಿ ತೋರಿಸುತ್ತೆ, ಲೊಕೇಶನ್ನು ಕೂಡ ತೋರಿಸುತ್ತೆ. ಇದೆಲ್ಲವೂ ಈಸಿಯಾಗಿ ಸಿಂಪಲ್ ಆಗಿ ಕಂಡುಹಿಡಿಬೋದು. ಇದು ಹೇಗೆ ಗುರು ಅಂತ ಕೇಳ್ತಾ ಇದ್ದೀರಾ? ಹಾಗಾದರೆ ಈ ಒಂದು ವಿಡಿಯೋಗೆ ಟಂಗ್ ಅಂತ ಲೈಕ್ ಬಟನ್ ತರ್ತಾ ಈ ಒಂದು ವಿಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ. ನಾನು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗೋ ಥರ ಹೇಳ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಲೈಕ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬೇ ಆಗಿಲ್ಲ ಅಂದರೆ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಬೇಡಿ. ಇವಾಗ ನಿಮಗೆ ಸೈಡಲ್ಲಿ ಸ್ಕ್ರೀನ್ ರೆಕಾರ್ಡ್ ಬರ್ತಾ ಇರುತ್ತೆ. ಸಿಂಪಲ್ ಆಗಿ ಈಸಿಯಾಗಿ ಯಾರೆಲ್ಲ ನಮ್ಮ ಒಂದು ಜಿಮೇಲ್ ಐ ಡಿನ ಯೂಸ್ ಮಾಡ್ತಾ ಇದ್ರು, ಯಾವುದೋ ಒಂದು ಮೊಬೈಲ್ ಫೋನಲ್ಲಿ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ಡೀಟೇಲ್ ಆಗಿ ಸ್ಕ್ರೀನ್ ರೆಕಾರ್ಡ್ ಮುಖಾಂತರ ತಿಳ್ಕೊಂಡಿರ್ತೀರಾ. ಸೊ ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋ ಶೇರ್ ಮಾಡಿ, ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಈ ಥರದ ವಿಷಯ ಎಲ್ಲ ತುಂಬ ವಿಡಿಯೋ ಆಗಿ ಕನ್ವರ್ಟ್ ಮಾಡಿ ತೊಗೊಂಬಂದಿದ್ದೀನಿ ನಮ್ಮ ಚಾನಲಲ್ಲಿ. ತುಂಬ ವಿಷಯಗಳೈತೆ. ಸೊ ಐ ಕಾರ್ಡಲ್ಲಿ ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ತುಂಬ ವೀಡಿಯೋಸು. ಆ್ಯಂಡ್ ಈ ಒಂದು ವಿಡಿಯೋ ತುಂಬ ಜನಕ್ಕೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ, ಖಂಡಿತವಾಗ್ಲೂ ಲೈಕ್ ಬಟನ್ ತಟ್ಟಿರ್ತೀರಾ ಅಂತ ನಂಬ್ತೀನಿ. ಆ್ಯಂಡ್ ಚಾನಲ್ಗೆ ನಾವು ಹೊಸದಾಗಿ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಸೊ ಸಿಗುವ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಬಾಯ್ ಬಾಯ್.